ಪ್ರೀತಿಯ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲ ಎಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳೆಂಬ ಶೀರ್ಷಿಕೆಯಡಿಯಲ್ಲಿ ಈ ತಿಂಗಳು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೂ ಆಯ್ದ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 17-18 ವಚನಗಳು. ಮತ್ತಾಯ 6:17-18. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕು. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ತಿರುಗಿ ಉಪವಾಸದ ಕುರಿತಾಗಿ ಮಾತನಾಡುವಾಗ ನಮಗೆ ಆತನು ಕಲಿಸ್ತಿದ್ದಾನೆ. ನಾವು ಉಪವಾಸ ಮಾಡಿದ್ದು ಇತರರಿಗೆ ತಿಳಿಯಬಾರದು. ಒಂದು ವೇಳೆ ಉಪವಾಸದ ಸಂದರ್ಭದಲ್ಲಿ ಜನರೆದುರು ಬಂದರು, ಅವರು ನಮ್ಮನ್ನು ನಾವು ಸಪ್ಪೆ ಮೋರೆಯಿಂದ ಅಥವಾ ಮುಖವನ್ನು ಬಾಡಿಸಿಕೊಂಡ ವಿಧದಲ್ಲಿ ಅವರು ನಮ್ಮನ್ನು ಕಂಡು ನಾವು ಉಪವಾಸಿಗಳಿಂದ ಅವರು ತಿಳ್ಕೊಳ್ಳಬಾರದೆಂಬುದಾಗಿ ಇಲ್ಲಿ ಹೇಳ್ತಾನೆ. ಭಕ್ತನಾದ ದಾನಿಯೇಲನು ಆತನು ಯಾವ ವಿಧದಲ್ಲಿ ಉಪವಾಸಿಸಿದ ಎಂಬುದನ್ನು ಆತನ ವಾಕ್ಯದಲ್ಲಿ ತಿಳಿಪಡಿಸ್ತಾನೆ. ನಾವು 10ನೇ ಅಧ್ಯಾಯದಲ್ಲಿ ಅದನ್ನು ಗಮನಿಸ್ತೇವೆ. ದಾನಿಯೇಲ 10ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ಓದುವಾಗ, 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಹಾಗಾದರೆ 3ನೇ ವಚನದಲ್ಲಿ ಆತನು ಉಪವಾಸ ಆದ ಮೇಲೆ ತಾನು ಆ ದಿನಗಳಲ್ಲಿ ಹೇಗಿದ್ದ ಎಂಬುದನ್ನು ತಿಳಿಪಡಿಸ್ತಾನೆ. ಆತನು ಆ ದಿನಗಳಲ್ಲಿ ಮಾಂಸಾಹಾರವನ್ನೇ ಸೇರಿಸಲಿಲ್ಲ, ರುಚಿ ಪದಾರ್ಥವನ್ನೇ ಸೇವಿಸಲಿಲ್ಲ, ದ್ರಾಕ್ಷರಸವನ್ನು ಅವನ ಬಾಯಿಗೆ ಹಾಕಲಿಲ್ಲ, ಮತ್ತೆ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಲಿಲ್ಲ ಎಂಬುದಾಗಿ ಬರೆದರೆ. ಆದರೆ ಯೇಸು ಕ್ರಿಸ್ತ ನಮಗೆ ಇಲ್ಲೀಗ ತಿಳಿಸ್ತಿದ್ದಾನೆ, ನಾವು ಈಗಿರುವ ಪರಿಸ್ಥಿತಿಗಳಲ್ಲಿ ಜನರಿದ್ರು ಬರಬೇಕಾಗಿರುವಂಥ ಸಂದರ್ಭಗಳು ಉಪವಾಸ ಕಾಲದಲ್ಲಿ ಇರುವುದರಿಂದ ನಾವು ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೊಂಡು ಜನರೆದುರು ನಾವು ಯಾವಾಗಲೂ ಲವಲವಿಕೆಯಿಂದ ಇರಬೇಕೆಂಬುದನ್ನು ಆತನು ನಮಗೆ ತಿಳಿಪಡಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಉಪವಾಸಗಳು ಅವಶ್ಯ. ನಾವು ಉಪವಾಸ ಮಾಡಿದ್ದು ಯಾರಿಗೆ ಗೊತ್ತಾಗಬೇಕು? ದೇವರಿಗೆ ಮಾತ್ರ ಗೊತ್ತಾಗಬೇಕು. ಅದು ಜನರಿಗೆ ತಿಳಿಯುವುದು ಬೇಡ ಎಂಬುದಾಗಿ ಆತನು ಹೇಳ್ತಾನೆ. ಒಂದು ವೇಳೆ ಅವಶ್ಯವಾಗಿ ಕುಟುಂಬದ ಪ್ರಿಯರಿಗೆ ಅದು ಕೆಲವು ಪ್ರಾರ್ಥನಾ ಆಪ್ತರಿಗೆ ಅದು ಗೋಚರವಾಗುವಂಥ ಸಾಧ್ಯತೆಗಳು ಇವೆ. ಆದರೂ ಅದನ್ನು ಆದಷ್ಟು ರಹಸ್ಯವಾಗಿ ಕಾದುಕೊಳ್ಳುವುದಕ್ಕೆ ಆತನು ತಿಳಿಪಡಿಸ್ತಾನೆ. ಉಪವಾಸ ಪ್ರಾರ್ಥನೆ ಅವಶ್ಯ, ಬಹಳ ಅವಶ್ಯ. ಭಕ್ತರಾದ ಚಾರ್ಲ್ಸ್ ಫಿನ್ನಿ, ಅಮೆರಿಕ ಕಂಡ ಅಥವಾ ಪ್ರಪಂಚ ಕಂಡ ಒಬ್ಬ ದೊಡ್ಡ ಉಜ್ಜೀವನಕಾರರು, ರಿವೈವಲಿಸ್ಟ್. ಇವರೊಂದಿಗೆ ಇಬ್ಬರು ಪ್ರಾರ್ಥನಾ ವೀರರಿದ್ರು, ಫಾದರ್ ನ್ಯಾಶ್ ಮತ್ತು ಏಬೆಲ್ ಕೇರ್ ಎಂಬುದಾಗಿ. ಇವರು ಮುಂದೆ ಯಾವ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರಬೇಕೆಂದಿರ್ತಿದ್ರು, ಆ ಪಟ್ಟಣಕ್ಕೆ ಮುಂದಾಗಿ ಫಾದರ್ ನ್ಯಾಶ್ ಮತ್ತು ಏಬೆಲ್ ಕೇರ್ ಇವರಿಬ್ಬರು ಹೋಗ್ತಿದ್ರು. ಕೂಟವು ಪ್ರಾರಂಭವಾಗುವುದಕ್ಕೆ 10 ದಿನ ಮೊದಲೇ, ಕೆಲವೊಮ್ಮೆ ಇನ್ನೂ ಅಧಿಕ ದಿನಗಳು ಅವರು ಯಾವುದಾದ್ರೂ ಒಂದು ಪ್ರಾರ್ಥನೆಗಾಗಿ ಸ್ಥಳವನ್ನು ಏರ್ಪಡಿಸಿಕೊಂಡು ಹಗಲು ರಾತ್ರಿ ಅನ್ನದೇ ಅವರು ದೇವರ ಮುಂದೆ ಬಿದ್ದುಕೊಂಡಿರ್ತಿದ್ರಂತೆ. ಅದರಲ್ಲೂ ವಿಶೇಷವಾಗಿ ಏಬೆಲ್ ಕೇರಿಯವರು ಅವರು ಬಹಿರಂಗವಾಗಿ ಯಾರಿಗೂ ತಮ್ಮನ್ನು ತೋರ್ಪಡಿಸಿಕೊಳ್ತಿರ್ಲಿಲ್ವಂತೆ. ನೆಲದ ಮೇಲೆ ಬಿದ್ದವರು ಹಗಲು ರಾತ್ರಿ ಊಟ ನಿದ್ರೆಯನ್ನು ಬಿಟ್ಟು ಆ ಪಟ್ಟಣದ ಜನರು ರಕ್ಷಣೆ ಹೊಂದುವಂತೆ ನರಳಾಡಿ ಅವರು ಪ್ರಾರ್ಥಿಸ್ತಿದ್ರಂತೆ. 3 ಪ್ರಾರ್ಥನೆ ಹೆಚ್ಚು ಕಡಿಮೆ ಹಾಗೆಯೇ. ಆದರೆ ಏಬೆಲ್ ಕೇರಿಯವರು ಯಾವ ಏರ್ಪಾಟುಗಳ ಕಡೆಗೆ ಚಿಂತಿಸದೆ ಅವರು ದೇವರ ಮುಂದೆ ಬಿದ್ದುಕೊಂಡೇ ಪ್ರಾರ್ಥಿಸ್ತಿದ್ರಂತೆ. ಆಶ್ಚರ್ಯವೆಂಬಂತೆ ಚಾರ್ಲ್ಸ್ ಫಿನ್ನಿ ಅವರು ಬಂದು ಕೋಟದಲ್ಲಿ ಪ್ರಸಂಗಿಸೋದಕ್ಕೆ ಆರಂಭಿಸಿದಾಗ ಜನರು ಹಾಗೆಯೇ ನೆಲದ ಮೇಲೆ ಬಿದ್ದು ಅದೇ ರೀತಿ ಒಳ್ಳಾಡಿ, ಅಯ್ಯೋ ದೇವರೇ, ನಾನು ಪಾಪಿ, ನನ್ನ ಕ್ಷಮಿಸು ಎಂಬುದಾಗಿ ಮಾನಸಾಂತರ ಪಡ್ತಿದ್ರಂತೆ. ಹಾಗೆ ಮಾನಸಾಂತರ ಪಟ್ಟವರೆಲ್ಲರೂ ತಲೆಮಾರುಗಳಿಗೆ ಕ್ರಿಸ್ತನ ವಿಶ್ವಾಸವನ್ನು ಕಾದುಕೊಂಡಿದ್ದಾರೆ. ಉಪವಾಸ ಪ್ರಾರ್ಥನೆ ದೊಡ್ಡ ಉಜ್ಜೀವನ ಬಂದ ಪ್ರತಿ ಸ್ಥಳಗಳಲ್ಲಿ ದೇವರು ರಹಸ್ಯವಾಗಿ ಹೀಗೆ ಉಪವಾಸಿಸಿ ಪ್ರಾರ್ಥಿಸುವ ಪ್ರಾರ್ಥನಾ ವೀರರನ್ನು ತನಗಾಗಿ ಏರ್ಪಡಿಸಿಕೊಂಡಿದ್ದಾನೆ. ಪ್ರತಿ ಉಜ್ಜೀವನದ ಚರಿತ್ರೆಯಲ್ಲೂ ಉಜ್ಜೀವನ ಕಂಡ ಪ್ರತಿ ಸ್ಥಳಗಳಲ್ಲಿ ಒಂದು ವೇಳೆ ನಾವು ಗಮನಿಸಿದರೆ ಅಲ್ಲಿ ಬಹಿರಂಗವಾಗಿ ದೇವರು ಉಪಯೋಗಿಸಿದ ಸೇವಕರುಗಳು ಬೇರೆ,
ಅದರ ರಹಸ್ಯವಾಗಿ ಪ್ರಾರ್ಥಿಸಿದ ಪ್ರಾರ್ಥನಾ ವೀರರು ಬೇರೆ. ಕೆಲವು ಕಡೆ ಒಬ್ಬರು ಅಥವಾ ಕೆಲವು ಕಡೆ ಅವರೊಂದಿಗೆ 2-3 ಎಂಬಂತೆ ಮಾತ್ರ. ಅವರ ಎಡೆಬಿಡದ ಕಣ್ಣೀರಿನ ನಿಟ್ಟುಸಿರಿನ ಉಪವಾಸದ ಪ್ರಾರ್ಥನೆ ಆ ಪ್ರದೇಶಗಳನ್ನು ಕದಲಿಸಿದೆ. ಸೈತಾನನು ಇನ್ನೂ ಆ ಪ್ರದೇಶವನ್ನಾಗಲಿ ಆ ಪ್ರದೇಶದ ಜನರನ್ನಾಗಲಿ ತನ್ನ ವಶದಲ್ಲಿ ಇಟ್ಟುಕೊಳ್ಳಲಾರದೆ ಸೌದು ಹೋಗುವಂತೆ ಮಾಡಿದೆ. ದೇವರ ರಾಜ್ಯ ಪ್ರದೇಶಗಳಲ್ಲಿ ಇಳಿದು ಬರುವಂತೆ ಮಾಡಿದೆ. ಕುರುಡಾದ ಕಣ್ಣುಗಳು ದೇವರ ಮಹಿಮೆಯನ್ನು ಕಾಣುವಂತೆ ಅದು ತೆರೆದದೆ. ಪಾಪದಲ್ಲಿ ಬಿದ್ದವರು ಮಾನಸಾಂತರ ಪಡುವಂತೆಯೂ, ಸೈತಾನನ ಕಟ್ಟುಗಳು ದೆವ್ವಗಳ ಕಟ್ಟುಗಳಿಂದ ಜನರು ಬಿಡುಗಡೆ ಆಗುವಂತೆಯೂ ಶ್ರಮಿಸಿದ ಎಷ್ಟು ದೇವಭಕ್ತರು ಚರಿತ್ರೆಯಲ್ಲಿ ನಮಗೆ ಸಿಗ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿನ್ನನ್ನು ಸಹ ಹಾಗೆಯೇ ಮಾಡಬೇಕೆಂದು ದೇವರು ಬಯಸ್ತಿದ್ದಾನೆ. ಈ ಕಾಲದಲ್ಲಿ ಯಾವ ಸ್ಥಳದ ಉಜ್ಜೀವನಕ್ಕಾಗಿ ದೇವರು ತವಕಿಸ್ತಿದ್ದಾನೋ ಅಲ್ಲಿ ನಿನ್ನನ್ನು ಆ ಯಾವುದೋ ಒಂದು ಸ್ಥಳಕ್ಕೋ ಆ ಒಂದು ಪಟ್ಟಣಕ್ಕೋ ದೇವರು ನಿನ್ನ ಈ ಏಕಾಂತವಾದ ಕೋಣೆಯಲ್ಲಿ ನೀನು ಉಪವಾಸದಿಂದ ದೇವರ ಮುಂದೆ ನರಳಿ ಆತ್ಮಗಳ ರಕ್ಷಣೆಗಾಗಿ ಪ್ರಾರ್ಥಿಸೋದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಈಗ ಆತನು ದೇವರಾತ್ಮನ ಮೂಲಕ ನಿನ್ನನ್ನು ಒತ್ತಾಯಪಡಿಸ್ತಿದ್ದಾನೆ. ತಡ ಮಾಡದೆ ಒಪ್ಪಿಸಿಕೊಡು. ಆತನು ಈ ಹೋರಾಟದ ಉಪವಾಸದ ಪ್ರಾರ್ಥನೆಯಲ್ಲಿ ನಿನ್ನನ್ನು ನಿಶ್ಚಯವಾಗಿ ಜಯಶಾಲಿನಾಗಿ ಆತನು ಮಾಡ್ತಾನೆ. ಒಪ್ಪಿಸಿಕೊಡು. ಪ್ರೀತಿ ಪರಲೋಕ ತಂದೆ, ಏಕಾಂತದಲ್ಲಿ ರಹಸ್ಯವಾದ ಉಪವಾಸ ಪ್ರಾರ್ಥನೆಯಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ಕರೆ ಕೊಟ್ಟಿದೆಯಲ್ಲ ದೇವರೇ. ಹೌದು ಕರ್ತನೆ, ಅಂತರಂಗದಲ್ಲಿ ಇರುವ ನಮ್ಮ ತಂದೆಗಿನ ಉಪವಾಸ ಎಂದು ಕಾಣಿಸಿಕೊಳ್ಳುವಾಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಮ್ಮ ತಂದೆ ನೀನು ನಮಗೆ ಫಲ ಕೊಡುವಂಥ ದೇವರಾಗಿದೆ. ಕರ್ತನೆ, ದಿನಗಳಲ್ಲಿ ಆತ್ಮಗಳ ರಕ್ಷಣೆಗಾಗಿ ಪ್ರಾರ್ಥಿಸಬೇಕಾದ ದಿವಸಗಳಪ್ಪ. ನಿನ್ನ ರಾಜ್ಯವು ಭೂಮಿಯಲ್ಲಿ ಸ್ಥಾಪನೆ ಆಗಬೇಕಾದ ಕಾಲ. ನಾಡುಗಳು ಊರುಗಳು ಉಜ್ಜೀವನವನ್ನು ಕಾಣಬೇಕಾದ ಕಾಲ. ನಿನ್ನ ಬರೋಣಕ್ಕಾಗಿ ಕ್ರಿಸ್ತನ ಸಭೆ ಸಜ್ಜುಕೊಳ್ಳಬೇಕಾದ ಕಾಲ. ಕ್ರಿಸ್ತನ ಸಭೆ ತನ್ನನ್ನು ಪರಿಶುದ್ಧಪಡಿಸಿಕೊಳ್ಳುವ ಕಾಲ. ನಿನ್ನನ್ನು ಅರಿಯದ ಜನರು ನಿನ್ನನ್ನು ಅರಿತುಕೊಳ್ಳುವ ಕಾಲ. ಕರ್ತನೆ, ಇದಕ್ಕಾಗಿ ಏಕಾಂತವಾಗಿ ಉಪವಾಸದಲ್ಲಿ ಕರ್ತನೆ ರಹಸ್ಯವಾಗಿ ಪ್ರಾರ್ಥಿಸತಕ್ಕ ಪ್ರಾರ್ಥನಾ ವೀರರು ಬೇಕು ಸ್ವಾಮಿ. ಎಬ್ಬಿಸಪ್ಪ. ಈ ದಿನ ವಾಕ್ಯವನ್ನು ಕೇಳಿ ದೇವರೇ ನನ್ನನ್ನು ಒಪ್ಪಿಸಿಕೊಡ್ತಾನೆ, ನನ್ನ ನೀನು ಉಪಯೋಗಿಸೆಂದು ಹೃದಯ ಆಳದಿಂದ ಕಣ್ಣೀರಿನಿಂದ ಮೊರೆ ಇಡ್ತಿರುವವರ ಮೇಲೆ ನಿನ್ನ ದಯೆ ಬರಲಿ. ಈಗಾಗಲೇ ಕರ್ತನೆ ಅನೇಕರ ಮೇಲೆ ಹೀಗೆ ಹೋರಾಡಿ ಉಪವಾಸಿಸಿ ಪ್ರಾರ್ಥಿಸುವ ಪ್ರಾರ್ಥನಾ ಆತ್ಮನನ್ನು ಸುರಿಸ್ತಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಇವರನ್ನು ಯಾವ ಒಂದು ಸವಾಲಿಗೆ ಕರೆದಿದೆಯೋ ಆ ಸವಾಲಿನಲ್ಲಿ ಇವರು ನಿನ್ನೊಡನೆ ಕರ್ತನೆ ಜೊತೆಗೂಡಿ ಪರಿಪೂರ್ಣ ಜಯಶಾಲಿಗಳಾಗುವಂತೆ ಅವನ್ನ ಆಶೀರ್ವದಿಸು. ಪೂರ್ಣ ಜಯಶಾಲಿಗಳಾಗುವಂತೆ ಆಶೀರ್ವದಿಸು. ಉತ್ತರ ಕಾಣುವವರೆಗೂ ನಾನು ಪ್ರಾರ್ಥನೆಯಿಂದ ಎದ್ದೇಳುವುದಿಲ್ಲ ಎನ್ನುವಂಥ ವೈರಾಗ್ಯದ ಆತ್ಮನನ್ನು ಕೊಡು ಸ್ವಾಮಿ. ಪರಿಶುದ್ಧಾತ್ಮನ ಅಗ್ನಿ ಇವರಲ್ಲಿ ಅತಿ ಉರಿಯಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸಿರಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.